ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನಾನು ವ್ಲಾಗ್ ಇನ್ ಕನ್ನಡ. ನೋಡಿ ನಮ್ಮ ಚಿನ್ನ ಪುಟಾಣಿ ದೀಕ್ಷಿತಾ. ಸುನಿಮಾ ಆಯ್ತು. ಸುನಿಮಾ ನಾನು ವಿಡಿಯೋ ಮಾಡಿ ಮುಗಿಸ್ದೆ, ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ ದ ಸೆನ್ಸ್ ನಾನು ಅರ್ಧ ವಿಡಿಯೋ ಕಂಪ್ಲೀಟ್ ಮಾಡಿದ್ದೀನಿ, ಇನ್ನು ಮಿಕ್ಕಿರೋದನ್ನ ಕೊನೆ ಒಬ್ಬೆ ನಾನು ಬೇಯಿಸ್ಕೊಳ್ತೀನಿ, ಹೋಗಮ್ಮ ನೀನು ಬಿರಿಯಾನಿಗೆ ರೆಡಿ ಮಾಡ್ಕೊಂಡ್ರು. ಸೊ ನನ್ನ ಆಲ್ ಟೈಮ್ ಫೇವ್ರೆಟ್ ಚಿಕನ್ ಬಿರಿಯಾನಿ ಮಾಡೋಣ ಅಂಥೇಳಿ ಸೊ ಎಲ್ಲ ನಾವು ಬೆಂಗಳೂರು ಶಿಫ್ಟ್ ಆಗಿದ್ದೀವಿ. ಸುನಿ ಕ್ಲಾಸಸ್ ಮುಗಿಸ್ಕೊಂಡು ನಿನ್ನೆ ಕ್ಲಾಸ್ ತೊಗೊಂಡಿರಲಿಲ್ಲ ಆ್ಯಕ್ಚುಲಿ ಸುನಿ. ಸೊ ಹಂಗಾಗಿ ಇವತ್ತು ಕ್ಲಾಸನ್ನು ತೊಗೊಂಡು ಮುಗಿಸ್ಕೊಂಡು ಬಂದು ಹೆಲ್ಪ್ ಮಾಡ್ತಿದ್ದಾರೆ ನನಗೆ. ಈಗ ಅಪ್ಪಾಜಿ ಅಮ್ಮ ಎಲ್ಲ ಆ ಮನೇಲಿದ್ದಾರೆ, ಕುಶಲ್ ಚಿರು ಕೂಡ ಅಲ್ಲೇ ಇದ್ದಾರೆ. ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ತೀವಿ. ಈಗ ಬಿರಿಯಾನಿ ಮಾಡ್ಕೊಂಡು ಹೋಗೋಣ ಅಂಥೇಳಿ. ಚಿರುಗೆ ಬಿರಿಯಾನಿ ಬೇಕಂತೆ, ಅವನಿಗೆ ನಾನು ಮಾಡೋ ಬಿರಿಯಾನಿ ಸಖತ್ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಬಿರಿಯಾನಿ ಮಾಡ್ಕೊಂಡು ತೊಗೊಂಡೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಬಿರಿಯಾನಿಗೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡು ಅರೇಂಜ್ ಮಾಡ್ಕೊಳ್ತಿದ್ದೆ. ಸಚ್ಚಿತ್ ಹಾಗೆ ಅವನಿಗೆ ಹೋಮ್ವರ್ಕ್ ಬರೆಸ್ತಿದ್ದೆ, ನೋಡ್ತಾ ಇರ್ಬೋದು ಅಲ್ಲೇ ಇಟ್ಟಿದ್ದಾನೆ, ಹೋಮ್ವರ್ಕ್ ಮಾಡ್ತಾ ಕೂತಿದ್ದಾನೆ. ಸೊ ಬನ್ನಿ ಬಿರಿಯಾನಿ ರೆಸಿಪಿಗೆ ಹೋಗೋಣ. ಮೊದಲು ಒಂದು ದೊಡ್ಡ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ, ಹಂಡ ಇಟ್ಕೊಂಡಿದ್ದೀನಿ. ಅದಕ್ಕೆ ಸುಮಾರು ಒಂದು ಅರ್ಧ ಕಪ್ನಷ್ಟು ಎಣ್ಣೆ ಹಾಕ್ಬಿಟ್ಟು ಪಲಾವ್ ಎಲೆ, ಆನಂತರ ಸ್ಟಾರ್ ಹೂ, 2 ಏಲಕ್ಕಿ, ಆನಂತರ ಈ ಕಲ್ಲು ಹೂ ಅಂತ ಸಿಗುತ್ತೆ, ಆನಂತರ ಏನು ಹೇಳ್ತೀವಿ ಲವಂಗ, ಕಾಡು ಏಲಕ್ಕಿ ಅಂದರೆ ಕಪ್ಪಿರುತ್ತೆ, ಸ್ವಲ್ಪ ಸೇಮ್ ಏಲಕ್ಕಿ ಥರನೇ ಇರುತ್ತೆ, ಚಕ್ಕೆ, ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಹೋಲ್ ಸ್ಪೈಸಸನ್ನು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ. ಈವನ್ ನೀವು ಮೆಣಸು ಕೂಡ ಹಾಕ್ಬೋದು. ಈಗ ಇಲ್ಲಿ ಸುಮಾರು ಒಂದು 1/4 kg ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ದಪ್ಪದು ನಾನು 4 ಈರುಳ್ಳಿಯನ್ನು ಇಲ್ಲಿ ಬಳಸಿದ್ದೀನಿ. ನೀವು kg ಲೆಕ್ಕದಲ್ಲಿ, ತೂಕದ ಲೆಕ್ಕದಲ್ಲಿ ಅಳತೆ ಮಾಡ್ಕೋಬೇಕು ಅಂದರೆ 1/4 kg ಇದೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗ್ತಿರಲಿ ಅಷ್ಟರಲ್ಲೊಂದು ಮಿಕ್ಸಿ ಜಾರ್ಗೆ 4 ಪೀಸ್ನಷ್ಟು ಚಕ್ಕೆ, ಒಂದು 6 ಪೀಸ್ನಷ್ಟು ಲವಂಗ, ಸುಮಾರು 3 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕೊಂಡ್ಬಿಡ್ತಾ ಇದ್ದೀನಿ. ಆನಂತರ ಕೊತ್ತಂಬರಿ, ಸ್ವಲ್ಪ ಪುದೀನ, ಇದಿಷ್ಟನ್ನು ರುಬ್ಕೊಂಡು ಬರ್ತೀನಿ. ನಾನಿಲ್ಲಿ ನೀರನ್ನು ಬಳಸ್ತಾ ಇಲ್ಲ ಸ್ನೇಹಿತರೆ, ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ನೀರಿದೆ, ಹಾಗೆ ಡೈರೆಕ್ಟಾಗಿ ರುಬ್ಕೊಂಡು ಬರ್ತೀನಿ. ಈಗ ನೋಡ್ತಿದ್ದೀರಲ್ಲ, ಸೊ ಈ ಪೇಸ್ಟ್ ಕೂಡ ರೆಡಿ ಆಯಿತು. ಈಗ ನೆಕ್ಸ್ಟು ಡೈರೆಕ್ಟಾಗಿ ಬನ್ನಿ ಏನಾಗಿದೆ ನೋಡ್ಕೊಂಬರೋಣ. ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಇದಕ್ಕೆ ಸುಮಾರು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಫೆನಲ್ ಸೀಡ್ಸ್ ಅಂದರೆ ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಸೋಂಪು ಹಾಕೋದ್ರಿಂದ ಜೀರ್ಣ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ, ಮತ್ತು ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಸೋಂಪನ್ನು ಬಳಸ್ತಾ ಇದ್ದೀನಿ. ಈಗ ಈರುಳ್ಳಿ ಒಳ್ಳೆ ಕಲರ್ ಬಂದಿದೆ. ಈಗ ಇದಕ್ಕೆ 1 kg ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಹಾಕಿದ ತಕ್ಷಣ ಇದಕ್ಕೆ ಸುಮಾರು ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿಣ, ಆನಂತರ ಒಂದು 3/4 ಟೀ ಸ್ಪೂನ್ನಷ್ಟು ಉಪ್ಪು, ಇದಿಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಉಪ್ಪನ್ನು ನಾನಿಲ್ಲಿ ಕಡಿಮೆನೇ ಬಳಸ್ತಾ ಇದ್ದೀನಿ, ಯಾಕಪ್ಪ ಅಂದರೆ ನಾನು ನೆಕ್ಸ್ಟ್ ತೋರಿಸ್ತೀನಿ ಏನಕ್ಕೆ ಅಂತ, ಹಾಗೆ ಮುಂದೆ ವಿಡಿಯೋದಲ್ಲಿ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದಷ್ಟು ನೀರಿನಂಶ ಎಲ್ಲ ಸಂಪೂರ್ಣವಾಗಿ ಬಿಡ್ತಾ ಹೋಗುತ್ತೆ. ನೀರಿನಂಶ ಎಲ್ಲ ಬಿಟ್ಟ ನಂತರ ನಾನೇನು ಮಾಡ್ತೀನಿ, ರುಬ್ಬಿಟ್ಕೊಂಡಿರುವಂತಹ ಪೇಸ್ಟ್ ಇದೆ ನೋಡಿ, ಕೊತ್ತಂಬರಿ ಪುದೀನ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿದ ತಕ್ಷಣ ಘಮ ಪರಿಮಳ ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಘಮ್ ಅಂತಿರುತ್ತೆ, ಅಕ್ಕಪಕ್ಕದ ಮನೆಗೆಲ್ಲ ಫ್ಲೇವರ್ ಹೋಗ್ತಾ ಇರುತ್ತೆ, ಆ ರೀತಿ ಘಮ್ ಅಂತಿರುತ್ತೆ. ಈಗ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತೀನಿ. ನೀರಿನಂಶ ಎಲ್ಲ ಬಿಡ್ತಿದೆ. ಆನಂತರ ಈಗ ಸುಮಾರು 1/4 kg ಟೊಮೆಟೊನ ಬಳಸಿದ್ದೀನಿ. ಟೊಮೆಟೊ ಜಾಸ್ತಿನೂ ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ, ಜಾಸ್ತಿ ಯಾಕಂದರೆ ಒಂಥರ ಟೊಮೆಟೊ ಬಾತ್ ಅಂತಾರಲ್ಲ ಆ ರೀತಿ ಆಗಿಬಿಡುತ್ತೆ. ಸೊ ಈಗ ಸುಮಾರು 1 ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ, ಆನಂತರ 1.5 ಟೇಬಲ್ ಸ್ಪೂನ್ನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಖಾರ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಉಪಯೋಗಿಸ್ತಾ ಇದ್ದೀನಿ. ನಿಮ್ಮ ಮನೆಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಈಗ ತೇಜು ಚಿಕನ್ ಬಿರಿಯಾನಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ, 1 ಪ್ಯಾಕ್ ಹಾಕ್ತಾಯಿದ್ದೀನಿ, ಸಾಕು. ನಿಮಗೆ ಇದು ಬೇಕು ಅಂದರೆ ಹಾಕ್ಕೊಳ್ಳಿ. ಜಾಸ್ತಿ ಜನ ಇದ್ದಾರೆ ಅಂತ ಅಂದರೆ ಈ ರೀತಿ ಮಾಡಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಚಿರುಗೆ ಈ ರೀತಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಈಗ ಇದನ್ನೆಲ್ಲ ಹಾಕಿದ ನಂತರ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಇಟ್ಬಿಡ್ತೀನಿ ಸ್ನೇಹಿತರೆ. ಇದು ಕುದ್ದು ಬೇಯಬೇಕು ಮಸಾಲೆ, ಅಲ್ಲಿವರೆಗೂ ಈ ಚಿಕನ್ ಏನಿದೆ ಸಾಫ್ಟ್ ಆಗಬೇಕು, ಮತ್ತು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಮಸಾಲೆ ಎಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು. ಸೊ ಅವಾಗ ಏನು ಮಾಡ್ತೀನಿ, ಮೇಲ್ಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಸುಮಾರು ಒಂದು 5 ರಿಂದ 8 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಇಟ್ಬಿಡ್ತೀನಿ. ನೋಡ್ತಿರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ, ಚೆನ್ನಾಗಿ ಕುದೀತಾ ಇದೆ. ಕಲರ್ ನೋಡಿ ಯಾವ ರೀತಿ ಇದೆ, ಟೊಮೆಟೊ ಎಲ್ಲ ಬೆಂದು ಸ್ವಲ್ಪ ಮ್ಯಾಶ್ ಆಗಿದೆ. ಈಗ ಚೆನ್ನಾಗಿ ಪರ್ಫೆಕ್ಟ್ ಆಗಿದೆ. ಏನಿಲ್ಲ ಅಂದರೂ ಇದರಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ಗ್ರೇವಿನೇ ಇದೆ. ಸೊ ಹಾಗಾಗಿ ನೀವು ಅಲ್ಲಿ ಅರ್ಧ ಗ್ಲಾಸ್ನಷ್ಟು ನೀರು ಕಡಿಮೆ ಇಡಿಸುತ್ತೆ. ಗೊತ್ತಾಯ್ತಲ್ಲ ನಾನು ಹೇಳಿದ್ದು. ಈಗ ಇಲ್ಲಿ ಸುಮಾರು 1 kg ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ.
ಸಾಮಾನ್ಯವಾಗಿ 1 kg ಅಕ್ಕಿಗೆ 2 ಲೀಟ್ರಷ್ಟು ನೀರನ್ನು ಹಾಕಬೇಕು. ಬಟ್ ನಾನಿಲ್ಲಿ 1.25 ಲೀಟ್ರಷ್ಟು ನೀರನ್ನು ಮಾತ್ರ ಬಳಸ್ತೀನಿ. ರೈಸನ್ನು ಹಾಕಿದ ನಂತರ ಇದನ್ನು ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೊಳ್ಳೋಣ. ಈ ರೀತಿ ರೈಸ್ ಹುರಿಯೋದ್ರಿಂದ ಅನ್ನ ಉದ್ರುದ್ರಾಗ ಆಗುತ್ತೆ ಮತ್ತು ಅನ್ನ ಮುದ್ದೆ ಆಗೋದಿಲ್ಲ. ಇದೊಂದು ಟಿಪ್ ಅಂತಲೇ ಅಂದ್ಕೊಳ್ಳಿ. ಸೊ ಸುಮಾರು ಒಂದು 4 ರಿಂದ 5 ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ರೈಸನ್ನು. ಈಗ ಇದಕ್ಕೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ತೀನಿ. ನೀರು ಹಾಕಬೇಕಾದ್ರೂ ಅಷ್ಟೇ ಸ್ನೇಹಿತರೆ, ನಾನು ಹೇಳಿದ್ನಲ್ಲ 1.25 ಲೀಟ್ರಷ್ಟು ನೀರು ಹಾಕ್ಕೊಳ್ಳಿ. ನಾನೇನು ಮಾಡ್ತೀನಿ, ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಶೇಕ್ ಮಾಡಿಬಿಟ್ಟು ಈ ರೀತಿ ಅಲ್ಲಾಡಿಸ್ಬಿಟ್ಟು ಹಾಕ್ತೀನಿ. ಯಾಕಪ್ಪ ಅಂದರೆ ಅದರಲ್ಲಿ ಸುಮಾರು ಮಸಾಲೆ ಇದೆ. ಸೊ ಹಾಗಾಗಿ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಮಿಕ್ಸಿ ಜಾರನ್ನೇ ಸ್ವಲ್ಪ ಇದು ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಲಿಕ್ಕೆ ಬಿಟ್ಬಿಡೋಣ. ಈ ಟೈಮ್ನಲ್ಲಿ ನೋಡ್ಕೊಳ್ಳಿ, ನಿಮಗೆ ಉಪ್ಪು ಖಾರ ಏನಾದರೂ ಬೇಕು ಅಂತಂದರೆ ಉಪ್ಪು ಖಾರ ಹಾಕೋಬೋದು. ಇಲ್ಲ ಪರ್ಫೆಕ್ಟಾಗಿದೆ ಅಂದರೆ ತೊಂದರೆ ಇಲ್ಲ. ಎಸ್, ಪರ್ಫೆಕ್ಟಾಗಿದೆ. ಈಗ ಇದಕ್ಕೆ 1-2-3 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕಿಬಿಟ್ಟು ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಲಿಕ್ಕೆ ಇಟ್ಬಿಡ್ತೀನಿ. ಸೊ ಏನಪ್ಪ ಅಂದರೆ, ಯಾವಾಗಲೂ ಬಿರಿಯಾನಿ ಮಾಡಬೇಕಾದ್ರೆ ಒಂದು ಟಿಪ್ಪನ್ನು ನೀವು ಗಮನದಲ್ಲಿಟ್ಕೊಳ್ಳಿ, ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇರಬೇಕು. ಯಾಕಪ್ಪ ಅಂದರೆ ಮಸಾಲೆಯನ್ನು ನಾವು ಹಾಕಿರ್ತೀವಲ್ಲ, ಅದರಲ್ಲೂ ಕೂಡ ನೀರಿನ ಅಂಶ ಇರುತ್ತೆ. ಸೊ ನೋಡಿಕೊಂಡು ನೀರಿನ ಪ್ರಮಾಣನ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಿಮ್ಗೆ ಇನ್ ಕೇಸ್ ಉಪ್ಪು ಖಾರ ಕಡಿಮೆ ಆಯಿತು ಅಂದರೆ ಉಪ್ಪು ಹಾಕ್ಕೊಳ್ಳಿ, ಖಾರ ಕಡಿಮೆ ಆಯಿತು ಅಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಎಸ್, ಬಿರಿಯಾನಿ ಇನ್ನೇನು ಆಯಿತು. ಇನ್ನು ಮುಖ ತೊಳೆದಿಲ್ಲ, ಆಗಲೇ 6 ಗಂಟೆ ಆಗೋಯ್ತು, ಯೋಗ ಮಾಡಿಲ್ಲ. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ. 7 ಅಲ್ಲಮ್ಮ 6. ಈಗ ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಯೋಗ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. 6 ಗಂಟೆ ಮೇಲೆ ಸೂರ್ಯನ ಬೆಳಕು ಸ್ವಲ್ಪ ಕಡಿಮೆನೇ. ಅದಕ್ಕೆ ಮುಂಚೆನೇ ಹೋಗ್ಬೇಕಿತ್ತು. 5:30ರಿಂದ 6:30 ಒಳಗಡೆ ಹೋದರೆ ಬೆಟರು. ಸೊ ಗುಡ್ ರಿಸಲ್ಟ್ ಸಿಗುತ್ತೆ. ಈಗ ಹೋಗೋಣ ಬನ್ನಿ. ಎಲ್ಲರಿಗೂ ಮಾಡಿ ಮೇಲೆ ಹೋಗೋದು ಅಂದರೆ ತುಂಬಾ ಇಷ್ಟ. ನೋಡಿ, ನಡಿ ಚಿನ್ನ, ನಮ್ಮ ಸಚ್ಚಿದ ಕಟ್ಟಿಂಗ್ ತೋರಿಸ್ತೀನಿ ರೀ. ಚಿನ್ನ ಹಿಂಗೆ ಕಟ್ಟಿಂಗ್ ತೋರಿಸಮ್ಮ. ವಾ, ಹೀರೋ ಅಲ್ಲಪ್ಪ ನೀನು, ಹೀರೋ. ಚಿನ್ನ ನೀನು ಯಾವುದೋರೆ, ಯಾವುದು ಗೊತ್ತಿಲ್ವಾ? ಯೋಗೆಲ್ಲ ಮುಗಿಸ್ಕೊಂಡು ಬಂದ್ವಿ. 7 ಗಂಟೆ ಆಗೋಯ್ತು. ಫುಲ್ ಎಂಜಾಯ್ ಮಾಡಿದ್ರು ಮಕ್ಕಳಂತೂ. ತುಂಬ ಖುಷಿ ಆಯಿತು. ಎಷ್ಟು ದಿನ ಆಗಿತ್ತು ಈ ಥರ ಎಲ್ಲ ಎಂಜಾಯ್ ಮಾಡಿ. ಎಸ್, ಬನ್ನಿ. ಈಗ ನಾನು ಬಿರಿಯಾನಿ ಕೂಡ ಆಗಿದೆ. ನಂತರ ಟೆರೆಸ್ ಮೇಲೆ ಯೋಗ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬಂದ್ವಿ. ಬಿರಿಯಾನಿ ರೆಡಿಯಾಗಿದೆ. ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸುನಿ ಕಣ್ಣೂರಿತಿದೆ ಸುನಿ ತುಂಬ ಅಂತ ಅಂದೆ. ಫಸ್ಟ್ ಎಣ್ಣೆ ಹಚ್ತೀನಿ ಬಾಲಿ, ನೀನು ಇನ್ನೂ ಲೇಟ್ ಆಯಿತು ಅಂದರೆ ನಿಂಗೆ ಕಣ್ರೆಪ್ಪೆಲ್ಲ ಊದ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಸುನಿಮ ಕೂತ್ಕೊಂಡು ನಾನು ಎಣ್ಣೆ ಹಚ್ತೀನಿ ಅಂತ ಅಂದರು. ಯೂಶ್ವಲಿ ಸುನಿಮ ಇಲ್ಲ ದೀಕ್ಷಾ ಇಬ್ಬರಲ್ಲಿ ಯಾರಾದರೂ ಒಬ್ರು ಎಣ್ಣೆ ಹಚ್ಕೊಡ್ತಾರೆ. ಪಾಪ ದೀಕ್ಷಿತಾ ಅಂತೂ ಜಾಸ್ತಿ ಮಾಡಿಕೊಡ್ತಾಳೆ ಇತ್ತೀಚೆಗಂತೂ. ಮಮ್ಮಿ ಮನೆಯಿಂದ ಬಂದಮೇಲೆ ತುಂಬಾ ಹೆಲ್ಪ್ ಮಾಡ್ತಾಳೆ. ಈಗ ಹೊರಟ್ವಿ ಉಪನಗರಕ್ಕೆ. ಸೊ ಅಪ್ಪಾಜಿ ಅಮ್ಮನ ಮನೆಗೆ ಬಿರಿಯಾನಿ ಎಲ್ಲ ತೊಗೊಂಡಿದ್ದೀನಿ. ಸೊ ಇದನ್ನೇ ಪಾಟೇ ತೊಗೊಂಡು ಹೋಗ್ತಾ ಇದ್ದೀನಿ, ಬಿರಿಯಾನಿ ಪಾಟನ್ನು. ಪಾರ್ಕ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ರ ಇರೋದ್ರಿಂದ ಸೊ ಹಿಂಗೆ ಬಂದ್ಬಿಡ್ಬೋದು. ಏನೊಂದು 3 ನಿಮಿಷ ಆಗುತ್ತೆ ಸುನಿ, 3 ರಿಂದ 5 ನಿಮಿಷ, 3 to 5 ಮಿನಿಟ್ಸ್ ಆಗುತ್ತೆ. ಸೊ ಹೋಗಿ ಬಂದ್ಬಿಡ್ಬೋದು. ಫಸ್ಟ್ ನಾವು ಇದೇ ಮನೆ ನೋಡಿದ್ದು, ತುಂಬ ಚೆನ್ನಾಗಿದೆ ಮನೆ ಅಂತೇಳಿ ಓಕೆ ಮಾಡಿದ್ವಿ. ಅದು 60/40 ಸೈಟಲ್ಲ ಸುನಿ, 40-60 ಸೈಟಲ್ಲಿ ತುಂಬ ಚೆನ್ನಾಗಿತ್ತು. ಆಮೇಲೆ ಕನ್ಸ್ಟ್ರಕ್ಷನ್ ಇನ್ನೂ ಮಾಡ್ತಾನೇ ಇದ್ರು. ಸ್ವಲ್ಪ ಅಹಂಕಾರದಲ್ಲಿ ಮಾತಾಡಿದ್ರು. ಸೊ ಹಾಗಾಗಿ ನಾವು ಬಿಡಪ್ಪ ಅಂದ್ಬಿಟ್ಟು ಆ ಮನೆಗೆ ಬೇಡ ಅಂದ್ಬಿಟ್ವಿ. ಮನೆಗೆ ಬಂದ್ವಿ. ಮನೆಗೆ ಬರ್ತಿದ್ದಂಗೆ ಆಟಕ್ಕೆ ಶುರು ಹಚ್ಕೊಂಡ್ಬಿಟ್ರು ಹುಡುಗರೆಲ್ಲ. ನೋಡ್ತಾ ಇರ್ಬೋದು ಹೆಂಗೆ ಆಟ ಆಡ್ತಿದ್ದಾರೆ ಅಂತ. ಆಯಿತು ಆಡ್ರಿ, ಕಿತ್ತಾಡಬೇಡಿ, ಹಂಗೆ ಆಡ್ರಿ. ಇಲ್ಲೇ ಸೂರ್ಯಪ್ಪ ನೆನ್ನೆ ಮಾಡಿರೋದು ಒಳ್ಳೆ ಟಾಟೋ ಹಾಕ್ಸೈತ್ ನೋಡು. ಹಂಗೆಲ್ಲ ಹೊಡಿಬಾರ್ದು. ಇದೇ ಹಾಟ್ ಹ್ಯಾಂಡ್ಸ್ ಅನ್ನೋದು ಮಮ್ಮಿ ಸ್ಕೂಲಲ್ಲಿ ಹೆಂಗೆ ಅವೆಲ್ಲ ಇಲ್ಲ. ಹಿಂಗೆ ಔಟ್ ಸಚ್ಚು ಬಾ. ಆಯ್ತು ಆಗ್ಲಿ. ಬನ್ನಿ ಸಚ್ಚು. ನನ್ನ ದೊಡ್ಡ ಮಗ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ಈಗ ಹೊರಟ್ವಿ ಅಲ್ಲಿಂದ. ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳು. ತುಂಬ ದಿನ ಆಗಿತ್ತಲ್ವ, ಹಾಗಾಗಿ ಇಲ್ಲೇ ಹತ್ರದಲ್ಲಿರೋದ್ರಿಂದ ಹೋಗಿ ಬಂದುಬಿಡ್ಬೋದು.
ಕಾರ್ ಹತ್ತಿಸ್ಬಿಟ್ಟು ಬಾಯ್ ಚಿಕ್ಕಿ ಅಂತ ಹೇಳ್ಬಿಟ್ಟು ಹೊರಟ್ರು. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಆದರೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಮತ್ತೊಮ್ಮೆ ಸಿಗ್ತೀನಿ. ಬಾಯ್.